ಉಗ್ರರ ದಾಳಿಗೆ ಬಲಿಯಾದಂತಹ ಮಂಜುನಾಥ್ ಅವರ ಅಂತ್ಯಕ್ರಿಯೆ ಇವತ್ತು ನೆರವೇರಿತು. ಕಣ್ಣಾರೆ ತನ್ನ ತಂದೆಯ ಹತ್ಯೆಯನ್ನು ಕಂಡಂತಹ ಮಗ ಇವತ್ತು ತಂದೆಯ ಚಿತೆಗೆ ಅಗ್ನಿ ಸ್ಪರ್ಶ ಮಾಡೋ ಮೂಲಕವಾಗಿ ಕಣ್ಣೀರಿಟ್ಟಿದ್ರೆ ಪತಿಯನ್ನ ನೆನೆದು ಪತ್ನಿ ದುಃಖಿತರಾಗಿದ್ದಾರೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಬನ್ನಿ. ಉಗ್ರರ ಗುಂಡೇಟಿಗೆ ಬಲಿಯಾದ ಕನ್ನಡಿಗ ಮಂಜುನಾಥ್. ಬಾರದೂರಿಗೆ ಮಂಜುನಾಥ್ ರಾವ್ ಪ್ರಯಾಣ, ನೋವು, ಕಣ್ಣೀರಿನ ಮಧ್ಯೆ ಅಂತಿಮ ವಿದಾಯ. ಶಿವಮೊಗ್ಗದ ರೋಟರಿ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ. ಪಹಲ್ಗಾಮ್ ಉಗ್ರ ದಾಳಿಯಲ್ಲಿ ಮೃತಪಟ್ಟ ಶಿವಮೊಗ್ಗದ ವಿಜಯನಗರ ನಿವಾಸಿ ಮಂಜುನಾಥ್ ರಾವ್ ಅಂತ್ಯಕ್ರಿಯೆಯನ್ನು ರೋಟರಿ ಚಿತಾಗಾರದಲ್ಲಿ ನೆರವೇರಿಸಲಾಯಿತು. ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಉಗ್ರರ ದಾಳಿಗೆ ಹತರಾದ ತಂದೆಯ ಅಂತಿಮ ಕ್ಷಣಗಳನ್ನು ನೋಡಿದ ಪುತ್ರನೇ ತಂದೆ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ. ತಂದೆಯ ಜೊತೆ ಪ್ರವಾಸಕ್ಕೆ ಹೋಗಿದ್ದ ಪುತ್ರ ಅಭಿಜಯ ಮಂಜುನಾಥ್ ಸಾವನ್ನ ಕಣ್ಣಾರೆ ಕಂಡಿದ್ದ. ಇದೇ ನೆನಪಲ್ಲಿ ತಂದೆ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದ್ರು. ಪತ್ನಿ ಮಗನ ಜೊತೆ ಕಾಲ ಕಳೆಯೋಣ ಅಂತ ಕಾಶ್ಮೀರಕ್ಕೆ ಹೋಗಿದ್ದ ಮಂಜುನಾಥ್ ರಾವ್ ಕುಟುಂಬಕ್ಕೆ ಬರ ಸಿಡಿಲು ಬಡಿದಂತಾಗಿದೆ. ಪತಿಯನ್ನು ಕಳೆದುಕೊಂಡ ಪಲ್ಲವಿ ಕಣ್ಣಲ್ಲಿ ನೋವು, ದುಗುಡ, ಭೀತಿ ಆವರಿಸಿತ್ತು. ತಂದೆಯನ್ನು ಕಳೆದುಕೊಂಡ ಅಭಿಜಯ ಘನಘೋರ ಘಟನೆಯನ್ನು ನೆನೆದು ಕಣ್ಣೀರಿಡುತ್ತಿದ್ದನ್ನ ಕಂಡ್ರೆ ಎಂಥವರ ಕಣ್ಣಲ್ಲೂ ನೀರು ತರಿಸುವಂತಿತ್ತು. ತಂದೆ ಕಾಲಿಗೆ ನಮಸ್ಕರಿಸಿ ಅಮ್ಮ ಮಗ ಮಂಜುನಾಥ್ ನೆನೆದು ಕಣ್ಣೀರಿಟ್ರು. ಅಂತ್ಯಕ್ರಿಯೆಗೂ ಮುನ್ನ ಮಂಜುನಾಥ್ ರಾವ್ ಮೃತದೇಹವನ್ನು ಮೆರವಣಿಗೆ ಮಾಡಲಾಯಿತು. ಈ ವೇಳೆ ಮೆರವಣಿಗೆ ಉದ್ದಕ್ಕೂ ಸಾವಿರಾರು ಜನರು ಸಾಗಿ ಬಂದ್ರು. ಮಂಜುನಾಥ್ ರಾವ್ ಅಮರ್ ರಹೇ ಎಂದು ಘೋಷಣೆ ಕೂಗಿದ್ರು. ಶಿವಮೊಗ್ಗದ ರೋಟರಿ ಚಿತಾಗಾರದಲ್ಲಿ ಅಂತ್ಯ ಸಂಸ್ಕಾರಕ್ಕೂ ಮುನ್ನ ಸರ್ಕಾರಿ ಗೌರವಗಳನ್ನು ನೀಡಲಾಯಿತು. ಈ ವೇಳೆ ಸಚಿವ ಮಧು ಬಂಗಾರಪ್ಪ, ಶಾಸಕ ಚನ್ನಬಸಪ್ಪ ಹಾಗೂ ಅಧಿಕಾರಿಗಳು ಭಾಗಿಯಾಗಿದ್ರು. 3 ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿ ಅಂತಿಮ ನಮನ ಸಲ್ಲಿಸಲಾಯಿತು. ನನ್ನ ಮಗನಿಗೆ ತಿನ್ನಕ್ಕೇನಾದ್ರು ಕೊಡ್ಸೋಣ ಅಂತ ಹೇಳಿ ಸ್ನ್ಯಾಕ್ಸ್ ತೊಗೊಳಕ್ಕೆ ಅಂತ ನಾನು ನಮ್ಮ ಮನೆಯವರು ಅಲ್ಲೊಂದು ಟೆಂಟ್ ಇತ್ತು, ಅದ್ರ ಹತ್ರ ಹೋಗ್ತಾ ಇದ್ವಿ. ನನ್ನ ಮಗ ಈ ಕಡೆ ಒಂದು ಕಡೆ ಕೂತಿದ್ದ. ನಮ್ಮ ಮನೆಯವ್ರು ಏನಂದ್ರು, ನನ್ನ ಹಸ್ಬೆಂಡ್ ಏನಂದ್ರು, ಹೋಗಿ ಅವನನ್ನು ಕರ್ಕೊಂಡು ಬಾ ಅಂತ ಹೇಳಿದರು. ಜಸ್ಟ್ ಅಷ್ಟು ಹೋಗೋದು ಒಂದು 4 ಹೆಜ್ಜೆ ಇಟ್ಟಿದ್ದೀನಿ, ಹಿಂಗೆ ತಿರುಗಿ ನೋಡ್ತೀನಿ, ಎಲ್ಲರೂ ಕೂಗಿ ಓಡ್ತಾ ಇದ್ದಾರೆ. ಫುಲ್ ಫೈರಿಂಗ್ ಆಗ್ತಾ ಇದೆ. ಹಿಂಗೆ ತಿರುಗಿ ನೋಡ್ತೀನಿ, ನನ್ನ ಹಸ್ಬೆಂಡಿಗೆ ಆಲ್ರೆಡಿ ನೆಕ್ಕಿಗೆ ಬಿದ್ದುಬಿಟ್ಟಿತ್ತು. ಫುಲ್ಲು ರಕ್ತದ ಮಡುವಲ್ಲಿ ಬಿಟ್ಟಿದ್ರು. ಆ ಥರ ಎಕ್ಸ್ಪೀರಿಯನ್ಸ್ ಯಾರಿಗೂ ಆಗೋದು ಬೇಡ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಒಟ್ಟಾರೆ ಪತ್ನಿ ಮಗನ ಜೊತೆ ಸಂತೋಷದಿಂದ ಕಾಲ ಕಳೆಯುತ್ತಿದ್ದಾಗಲೇ ದುಷ್ಟರ ಅಟ್ಟಹಾಸದಿಂದಾಗಿ ಮಂಜುನಾಥ್ ಬಾರದ ಲೋಕಕ್ಕೆ ಹೋಗಿದ್ದಾರೆ. ಮಂಜುನಾಥ್ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.